ತದನಂತರ ಅವರು ಮನೆ ಸಮೀಪ ಬಂದಾಗ ಅವರು ಮುಂದಕ್ಕೆ ಹೋಗುತ್ತಾ ಇದ್ದಾಗೆ ಅವರು ಆ್ಯಕ್ಟಿಂಗ್ ಮಾಡಿದಾಗ ಅವರಿಬ್ಬರು ಶಿಷ್ಯರು ಇರ್ತಾರೆ. ಸ್ವಾಮಿ ಆಶೀರ್ವಾದ ಮಾಡಿದರು, ಅದನ್ನು ಮುರಿದು ಅವ್ರಿಗೆ ಕೊಟ್ಟರು. ಬ್ರೇಕಿಂಗ್ ಆಫ್ ದ ಬ್ರೆಡ್. ಬೈಬಲ್ನಲ್ಲಿ ಯಾವಾಗಲೂ ಬ್ರೇಕಿಂಗ್ ಆಫ್ ಬ್ರೆಡ್ ಅಥವಾ ರೊಟ್ಟೆಯನ್ನು ಮುರಿಯೋದಂದರೆ ಅದು ಬಲಿಪೂಜೆಗೆ ಸಾದೃಶ್ಯ. ಏನು ಮಾಡ್ತಾರೆ? ರೊಟ್ಟೆಯನ್ನು ತಗೊಂಡು ಅದಕ್ಕೆ ಕೃತಜ್ಞತಾ ಸ್ತೋತ್ರವನ್ನು ತಂದೆಗೆ ಹೇಳಿ ಅದನ್ನು ಮುರಿದು ಹೊರಗೆ ಕೊಡ್ತಾರೆ. ಪ್ರತಿದಿನ ಬಲಿಪೂಜೆಯಲ್ಲಿ ಗುರುಗಳು ಮಾಡೋದು ಅದನ್ನೇ, ಹೌದಲ್ವಾ? ಈಗೋ ರೊಟ್ಟೆಯನ್ನು ತೆಗೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ, ಯೇಸು ಸ್ವಾಮಿ ಯಾವಾಗಲೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. ಆಮೇಲೆ ಮುರಿದು ಅವರ ಶಿಷ್ಯರಿಗೆ ಕೊಡ್ತಾರೆ. ಆ ಇಬ್ಬರಿಗೆ ಕೊಟ್ಟಾಗ ದೇವರ ವಾಕ್ಯ ಹೇಳ್ತದೆ, ಜೀಸಸ್ ಡಿಸಪಿಯರ್ಡ್ ಫ್ರಮ್ ದೇರ್. ಯೇಸು ಅಲ್ಲಿಂದ ಅದೃಶ್ಯವಾಗ್ತಾರೆ. ಡಿಸಪಿಯರ್, ನೋ ವೇರ್ ಹಿ ಹಸ್ ಗಾನ್. ಅಲ್ಲಿ ಅದೃಶ್ಯವಾಗಿ ಎಲ್ಲಿ ಹೋಗಿದ್ದಾರೆ? ಪರಮ ಪೂಜ್ಯ ರೊಟ್ಟೆಯಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಈಸ್ ಪ್ರೆಸೆಂಟ್ ಇನ್ ದ ಬ್ಲೆಸ್ಸೆಡ್ ಸ್ಯಾಕ್ರಮೆಂಟ್. ಇಮ್ಮಾನುಯೇಲ್, ದೇವರು ನಮ್ಮೊಡನೆ ಹೇಗಿರ್ತಾರೆ? ಆತ್ಮದಲ್ಲಿ ಇರ್ತಾರೆ, ಶಾರೀರಿಕವಾಗಿ ಕೂಡ ಇರ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾರು ಕೂಡ ಒಂದು ತಾಯಿ ಆಗಲಿ ಒಂದು ತಂದೆ ಆಗಲಿ ಅವರ ಪ್ರಾಣವನ್ನು ನಮಗೋಸ್ಕರ ಕೊಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕೊಟ್ಟರೂ ಕೂಡ ಅದರಿಂದ ನಮಗೆ ರಕ್ಷಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಐ ವಿಶ್ ಐ ಹ್ಯಾಡ್ ಲಿಟಲ್ ಮೋರ್ ಟೈಮ್. ಓಕೆ. ಯಾವಾಗ ಯೇಸು ಸ್ವಾಮಿ ಆ ರೊಟ್ಟಿನ ತಗೊತಾರೋ, ಲಿಸನ್ ಕೇರ್ಫುಲಿ, ಜೂವಿಷ್ ಪೀಪಲ್ ರೊಟ್ಟಿ ಮುರಿಯೋದು ಒಂದು ಪದ್ಧತಿ ಇರ್ತದೆ. ನಮಗೊಂದು ಬ್ರೆಡ್ ಒಂದು ರೊಟ್ಟಿ ಕೊಟ್ಟರೆ ನಾವು ಬಡ ಕಟ್ ಮಾಡ್ಕೊಂಡು ತಿಂತೀವಿ. ಅವರು ಆ ಥರ ತಿನ್ನೋದೆಲ್ಲ ಪ್ರಿಯರೇ. ಒಂದು ರೊಟ್ಟಿ ತಗೊಂಡಾಗ ಅವರು ದೇವರಿಗೆ ಸ್ತೋತ್ರ ಸಲ್ಲಿಸಿ ಈ ಥರ ಮುರಿತಾರೆ. ಯಾವಾಗ ಯೇಸು ಸ್ವಾಮಿ ಆ ರೊಟ್ಟಿನ ತಗೊಂಡು ಮುರಿತಾರೋ ಆ ಶಿಷ್ಯರಿಗೆ ಏನು ಕಾಣಿಸ್ತದೆ? ಏನು ಕಾಣಿಸ್ತದೆ? ಆತನ ಮೊಳೆಗಳ ಗಾಯಗಳು ಕಾಣಿಸ್ತದೆ. ದೆನ್ ದೇ ರಿಕಗ್ನೈಸ್ಡ್ ಜೀಸಸ್. ಪ್ರತಿ ಸರಿ ನಾವು ಆಲಯಕ್ಕೆ ಬಂದಾಗ ಅನುಭವಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಅವ್ರ ಜೊತೆ ಪ್ರಯಾಣ ಮಾಡುವಾಗ ದೇವರ ವಾಕ್ಯವನ್ನು ಹೇಳಿಸ್ತಾರೆ, ಅವರಿಗೆ ತಿಳಿಪಡಿಸ್ತಿದ್ದಾರೆ, ಹೌದಲ್ಲ? ಅವರಿಗೆ ಸ್ಕ್ರಿಪ್ಚರ್ಸ್, ಸೀಕ್ರೆಟ್ ಸ್ಕ್ರಿಪ್ಚರ್ಸ್ ಅಂತೀವಿ. ಅದಕ್ಕೆ ಪ್ರತಿ ಸರಿ ನಾವು ಬಲಿ ಪೂಜೆಗೆ ಬಂದಾಗ ನಮಗೆ ಮೊದಲನೇ ವಾಕ್ಯ, ಆಮೇಲೆ ಶ್ಲೋಕ, ಅಫ್ಕೋರ್ಸ್ ಹಬ್ಬಗಳು ಅಥವಾ ಏನಂತಾರೆ ಸಂಡೆಗೆ 2 ರೀಡಿಂಗ್ಸ್ ಇರ್ತವೆ. ತದನಂತರ ಗಾಸ್ಪಲ್ ರೀಡಿಂಗ್, ವರ್ಡ್ ಆಫ್ ಗಾಡ್ ಆ್ಯಂಡ್ ಬ್ರೇಕಿಂಗ್ ಆಫ್ ದ ಬ್ರೆಡ್. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕೆಲವೊಬ್ಬರು ತಮಾಷೆಯಾಗಿ ಹೇಳ್ತಾರೆ, ಮಾರ್ಟಿನ್ ಲೂಥರ್ ಕ್ಯಾಥಲಿಕ್ ಚರ್ಚ್ ಬಿಟ್ಟು ಹೋಗಿದ್ದಾಗ ದೇವರ ವಾಕ್ಯನ ತೊಗೊಂಡು ಓಡೋದಂತೆ. ಕ್ಯಾಥಲಿಕ್ಸ್ ಸ್ಯಾಕ್ರಮೆಂಟ್ಸ್ ತೊಗೊಂಡು ಓಡ್ಬಿಟ್ರು. ಬಟ್ ಈ ಕ್ಯಾರಿಸ್ಮ್ಯಾಟಿಕ್ ಮೂಮೆಂಟ್ ಕೃಪೆಯಿಂದ ದೇವರ ವಾಕ್ಯವು ಸಂಸ್ಕಾರಗಳು ಕೂಡ ಒಂದು ಆಗಿ ಅದ್ಭುತಗಳು ನಡೀತಾ ಇದೆ. ಬೆನಿಹಿನ್ ಅಂತ ನಿಮಗೆ ಗೊತ್ತಾ? ಬೆನಿಹಿನ್ ಹೆಸರು ಕೇಳಿದಿರ? ಗ್ರೇಟೆಸ್ಟ್ ಪ್ರೀಚರ್ ಅವರು, ಅಮೆರಿಕಾದಲ್ಲಿ ಗ್ರೇಟೆಸ್ಟ್ ಪ್ರೀಚರ್, ಪೆಂಟಿಕೋಸ್ಟಲ್ ಪಾಸ್ಟರ್. ಬೀಂಗ್ ಪೆಂಟಿಕೋಸ್ಟಲ್ ಅವ್ರು ಹೇಳ್ತಾರೆ, ಹೆಚ್ಚಿಗೆ ಅದ್ಭುತಗಳು ಕ್ಯಾಥಲಿಕ್ ಚರ್ಚ್ನಲ್ಲಿ ಬಲಿಪೂಜೆ ಸಮಯದಲ್ಲಿ ನಡೀತಾವಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದ ಬ್ರೇಕಿಂಗ್ ಆಫ್ ದ ಬ್ರೆಡ್, the breaking of the bread. So have devotion to the Eucharist. ನಮಗೆ ಅರ್ಥವಾಗಿಲ್ಲ ಅಂದರೂ ಕೂಡ ನಾವು ಬಲಿಪೂಜೆಗೆ ಬರಬೇಕು ಪ್ರಿಯರೇ. ಸ್ವೀಕರಿಸೋಣ, ಹೃದಯಾಂತರಂಗದಿಂದ ಸ್ವೀಕರಿಸೋಣ ಪ್ರಿಯರೇ. ಲೆಟ್ ಬಿ ಅವರ್ ಡೇ. ಸೆಂಟ್ ಡೊಮಿನಿಕ್ ಹೇಳ್ತಾನೆ, 2 greatest pillars of the Catholic Church, 2 greatest pillars of the Catholic Church ಏನಂದರೆ, ಒಂದು ಯೂಕರಿಸ್ಟ್, ಸೆಕೆಂಡ್ ಇಸ್ ಮದರ್ ಮೇರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತಾ ಇಲ್ಲ ಪ್ರಿಯರೇ, ಸೆಂಟ್ ಡೊಮಿನಿಕ್ ಹೇಳ್ತಾರೆ. ಒಂದು ವಿಡಿಯೋ ಕಳಿಸಿದ್ದೆ ನಾನು, ಅನ್ಫಾರ್ಚುನೇಟ್ಲಿ ಅದು ಆಡಿಯೋ ಬರ್ತಾ ಇಲ್ಲ. ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಬೇಕಾದರೆ ಎಷ್ಟೋ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡ್ತಿದ್ರು. ಅವರ ಸುತ್ತಮುತ್ತಲ